ಟು ಮೈ ಯೂಟ್ಯೂಬ್ ಚಾನಲ್ ವಾಸುದೇವ ಕುಟುಂಬ. ಇದನ್ನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಅಜ್ಜಿ ತಾತ, ಅದೇ ರೀತಿ ನಿತಿನ್ ಅವರು, ರಾಧಿಕಾ ಅವರು, ರಾಗಿಣಿಯವರು, ಸ್ವಾತಿ ಮತ್ತು ವಂಶಿ ಅವರು ಮಾತಾಡ್ತಾ ನಿಂತಿರ್ತಾರೆ. ಇನ್ನು ರಾಧಿಕಾ ಅವ್ರು ಹೇಳ್ತಾರೆ, ನನ್ನ ಮಗ ಮುಂದಿನ ವರ್ಷಕ್ಕೆ ಏನಾದರೂ ಮದುವೆ ಆಗಿ ಜೋಡಿಯಾಗಿ ನಿಂತಿದ್ರೆ ಅಮ್ಮ ನಿನ್ನ ಬಾಯಾರಿಕೆಯಿಂದ ನಿನಗೆ ಕಾಸಿನ ಸರನ ಮಾಡಿಸಾಕ್ತೀನಿ ಅಂತ. ಇನ್ನು ತಾತ ಹೇಳ್ತಾರೆ, ನಿಮ್ಮ ಅಮ್ಮನಿಗೆ ಯಾಕಮ್ಮ ಕಾಸಿನ ಸರ, ಅದನ್ನು ನೀನು ಸೊಸೆಯಾಗಿ ಬರೋಳಿಗೆ ಮಾಡಿಸಾಕು ಅಂತ. ಇನ್ನು ಅಲ್ಲೇ ಇರೋವಂತಹ ರಾಗಿಣಿಯವರು ಹೇಳ್ತಾರೆ, ನನಗೂ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಬ್ಬಟ್ಟು ಮತ್ತು ದೇವ್ರ ಪೂಜೆ ಕೆಲಸ ಎಲ್ಲನೂ ಕಲಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ, ಇನ್ನು ಅದಕ್ಕೆ ತಾತ ಅವರು ಟಾಂಗ್ ಕೊಡ್ತಾರೆ, ನೀನೇನಾದರೂ ಒಬ್ಬಟ್ಟು ಮಾಡಿಬಿಟ್ರೆ ಅವತ್ತು ಪ್ರಳಯ ಆಗೋಗುತ್ತೆ ಅಂತ ಹೇಳಿ. ಇನ್ನು ಮನೆಯವರೆಲ್ಲರೂ ಕೂಡ ಈ ಒಂದು ತಮಾಷೆಗೆ ತುಂಬ ಖುಷಿಯಾಗಿ ರೆಸ್ಪಾನ್ಸ್ನ ಮಾಡ್ತಾ ಇರ್ತಾರೆ. ಇನ್ನು ಸ್ವಾತಿ ಅವರು ದೇವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇನ್ನು ಮನೆ ಮಂದಿಯವರೆಲ್ಲರೂ ಸಹ ದೇವರ ಸನ್ನಿಧಿ, ದೇವರ ಮನೆ ಹತ್ರ ಬಂದು ಸ್ವಾತಿ ಅವರು ಪೂಜೆ ಮಾಡೋದನ್ನು ನೋಡ್ತಾ ಇರ್ತಾರೆ ನಿಂತ್ಕೊಂಡು. ದೇವ್ರ ಪೂಜೆ ಮಾಡಿದಂತಹ ಸ್ವಾತಿ ಅವರಿಗೆ ತಾತ, ಸ್ವಾತಿ ಕಂಕಣ ಕಟ್ಟಮ್ಮ ವಂಶಿಗೆ ಅಂತ ಹೇಳ್ತಾರೆ. ಇನ್ನು ಸ್ವಾತಿ ಅವರು ತಾತನ ಮಾತಿನ ಪ್ರಕಾರನೇ ವಂಶಿ ಅವ್ರ ಕೈಗೆ ಕಂಕಣನ ಕಟ್ತಾರೆ. ಇನ್ನು ವಂಶಿ ಅವ್ರಿಗೆ ತಾತ ಹೇಳ್ತಾರೆ, ನೀನು ಸ್ವಾತಿ ಕೈಗೆ ಕಂಕಣ ಕಟ್ಟು ಅಂತ ಹೇಳಿ. ವಂಶಿ ಅವರು ಸ್ವಾತಿಗೆ ಕಂಕಣ ಕಟ್ಟಿದ್ದನ್ನ ನೋಡಿ ರಾಗಿಣಿಯವರು ಹೋಗಿ ಅಲ್ಲೇ ಇರುವಂತಹ ಕಂಕಣನ ಎತ್ಕೊಂಡು, ನಿತಿನ್ ನಿನ್ನ ಕೈ ಕೊಡು, ನಾನು ನಿನ್ನ ಕಂಕಣ ಕೊಡ್ತೀನಿ ಅಂತ ಹೇಳ್ತಾರೆ, ಕಟ್ತೀನಿ ಅಂತ ಹೇಳ್ತಾರೆ. ಸೊ ನಿತಿನ್ ಅವರು ನನಗೆ ಬೇಡ, ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾಗೇನೆ ರಾಧಿಕಾ ಅವರು, ಅವನಿಗೆ ನೀನು ಕಟ್ಟೋದು ಇಷ್ಟ ಇಲ್ಲ, ಕೊಡಿಲಿ ನಾನು ಕಟ್ತೀನಿ ಅಂತ ಹೇಳಿಬಿಟ್ಟು ಈಸ್ಕೊಂಡು ಕಟ್ಟಿಸ್ಕೊತಾರೆ. ರಾಗಿಣಿ ಅವರು ಸಿಟ್ಟು ಮಾಡಿಕೊಂಡು, ಅಮ್ಮ ಮಗ ಇಬ್ಬರು ಸೇರಿಕೊಂಡು ನನ್ನ ಹೊಟ್ಟೆನ ಉರಿಸ್ತೀರಾ, ಅದೆಷ್ಟು ದಿನ ಸೇರಿಕೊಂಡು ನೀವಿಬ್ಬರು ನನ್ನ ಹೊಟ್ಟೆನ ಉರಿಸ್ತೀರಾ ನಾನು ನೋಡ್ತೀನಿ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಸಿಟ್ಟು ಮಾಡ್ಕೋತಾರೆ. ಈ ಕಡೆ ಅಜ್ಜಿಯವರು ಓಡಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಒಬ್ಬ ಕೊರಿಯರ್ ಬಾಯಿ ಬಂದುಬಿಟ್ಟು ಪದ್ಮ ಅನ್ನೋರು ಇದ್ದಾರಾ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಇನ್ನು ಅಜ್ಜಿಯವರು ಮೇಘ ಮೇಘ ಬಾರೆ ಇಲ್ಲಿ ಅಂತ ಹೇಳಿ ಮೇಘ ಅವ್ರನ್ನ ಕರೀತಾರೆ. ಇನ್ನು ಮೇಘ ಅವ್ರು ಬಂದು ಅವ್ರನ್ನ ವಿಚಾರಿಸಿದಾಗ ಪದ್ಮ ಅನ್ನೋರ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಪದ್ಮ ಅಂದರೆ ನಮ್ಮಮ್ಮನೇ ಅಂತ ಹೇಳೋಷ್ಟರಲ್ಲಿ ಈ ಕಡೆ ಪದ್ಮ ಮತ್ತು ಪದ್ಮನ ಮನೆಯವರೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರ್ತಾರೆ. ಇನ್ನು ಪದ್ಮ ಅವರು ನನ್ನ ಹೆಸ್ರಿಗೆ ಬಂದಿದೆಯಾ ಮೇಘ, ನಿನ್ನೆ ಸೈನ್ ಮಾಡಿ ತಗೋ ಅಂತ ಹೇಳ್ತಾರೆ. ಇನ್ನು ಮೇಘ ಅವರು ಸೈನ್ ಮಾಡ್ತಾರೆ. ಇನ್ನು ಆ ಬ್ಯಾಗ್ನ ಈಸ್ಕೊಂಡಾದ್ಮೇಲೆ ಪ್ರೀತಿ ಪುಟ್ಟ ಮೇಘನ್ಗೆ ಹೇಳ್ತಾರೆ, ಅಕ್ಕ ಬ್ಯಾಗ್ನ ಓಪನ್ ಮಾಡಬೇಡ, ಅದರಲ್ಲಿ ಏನಿರುತ್ತೋ ಏನೋ ಅಂತ. ಇನ್ನು ಗೀತಾ ಅವರು, ಪ್ರೀತಿ ಹೆದರ್ಕೊಂಬೇಡ, ಸ್ವಲ್ಪ ಇರು ನೋಡೋಣ ಅಂತ ಹೇಳಿಬಿಟ್ಟು ಬ್ಯಾಗ್ನ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ನ ಗೀತಾ ಅವರು ತೆಗೆದು, ನಾನು ನಾಗರಾಜ್ ಅಂತ, ಪದ್ಮಕ್ಕ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ವಾಸುದೇವ್ ಅವರು ನನ್ನ ಕೈಯಲ್ಲಿ ಬಟ್ಟೆನ ಕಳಿಸ್ತಾ ಇದ್ರು, ಆದರೆ ಈ ವರ್ಷ ಅವರಿಲ್ಲ, ಹಾಗಾಗಿ ಅವ್ರ ಪರವಾಗಿ ನಾನು ನಿಮಗೆ ಹೊಸ ಬಟ್ಟೆಗಳನ್ನ ಯುಗಾದಿ ಹಬ್ಬಕ್ಕೆ ಕಳಿಸಿದ್ದೀನಿ ಅನ್ನೋ ಒಂದು ಸಂದೇಶನ ಓದ್ತಾರೆ ಗೀತಾ ಅವರು. ಇನ್ನು ಮನೆಯವರು ಎಲ್ರಿಗೂ ಕೂಡ ಈ ಒಂದು ಸಂದೇಶ ಇಷ್ಟ ಆಗಿರುತ್ತೆ. ಆದರೆ ಸ್ವಾತಿ ಅವರು ಈ ಒಂದು ಬಟ್ಟೆಗಳನ್ನೆಲ್ಲ ಈ ರೀತಿ ಪರೋಕ್ಷವಾಗಿ ತನ್ನ ಮನೆಗೆ ಸೇರೋದಕ್ಕೆ ಅಂತ ಹೇಳಿ ಈ ರೀತಿ ಐಡಿಯಾ ಮಾಡಿ ಕಳಿಸಿರ್ತಾರೆ. ಇನ್ನು ಮರೆಯಿಂದ ಅದನ್ನು ಸ್ವಾತಿಯವರು ನೋಡ್ತಾ ಇರ್ತಾರೆ. ಇನ್ನು ಪದ್ಮ ಅವರು, ಆ ನಾಗರಾಜಿಯವರು ತುಂಬ ಚೆನ್ನಾಗಿರಲಿ ನೋಡಿ, ಈ ವರ್ಷ ನನ್ನ ಮಕ್ಕಳಿಗೆ ಯುಗಾದಿ ಹಬ್ಬ ಆಚರಿಸೋದಕ್ಕೆ ನಮ್ಮ ಮನೆಯವರು ಇಲ್ಲ ಅಂದ್ರೂ ಸಹ ಹೊಸ ಬಟ್ಟೆನ ಕಳಿಸಿದ್ದಾರೆ, ಅಂತೂ ಇಂತೂ ನನ್ನ ಮಕ್ಕಳಿಗೆ ಯುಗಾದಿ ಹಬ್ಬದ ದಿನ ಹಾಕೊಳೋದಕ್ಕೆ ಹೊಸ ಬಟ್ಟೆ ಸಿಕ್ತು ಅಂತ ಹೇಳಿ ಖುಷಿಯಲ್ಲಿ ಕಣ್ಣೀರು ಹಾಕ್ತಾ ಹೇಳಿ ಎಲ್ಲರೂ ಸಹ ಗೀತಾ ಅವರು ಬಟ್ಟೆನ ಹಂಚ್ತಾರೆ. ಗೀತಾ ಅವರು ಕುಮಾರ್ ಅವ್ರಿಗೆ, ಪದ್ಮ ಅವ್ರಿಗೆ, ಅಜ್ಜಿ ಅವ್ರಿಗೆ, ಸ್ವಾತಿ ಪುಟ್ಟನಿಗೆ ಮತ್ತು ಎಲ್ರಿಗೂ ಬಟ್ಟೆನ ಕೊಡ್ತಾರೆ. ಇನ್ನು ಪ್ರೀತಿ ಪುಟ ಹೇಳ್ತಾರೆ, ಅಮ್ಮ ಅಪ್ಪ ಇರಬೇಕಾದ್ರೆ ಹೊಸ ಬಟ್ಟೆ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಇದ್ವಿ, ಆದರೆ ಅಪ್ಪ ಇಲ್ಲ ಅಂತ ಹೇಳಿ ಈ ವರ್ಷ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಆದರೂ ಕೂಡ ಹೊಸ ಬಟ್ಟೆ ಬಂತು ನೋಡಿ ಅಂತ ಹೇಳ್ತಾರೆ. ಇನ್ನು ಈ ಸಂದರ್ಭನ ಸ್ವಾತಿಯವರು ಮರೆಯಲ್ಲೇ ನಿಂತು ನೋಡಿ ತುಂಬ ಖುಷಿ ಪಡ್ತಾರೆ. ಸ್ವಾತಿ ನೋಡಿದಂತಹ ಗೀತಾ ಅವರು ಅವ್ರಿಗೆ ಟಾಂಗ್ ಕೊಡ್ತಾರೆ, ಅಮ್ಮ ಅಪ್ಪ ಇಲ್ಲ ಅಂದ ತಕ್ಷಣ ನಮಗೆ ಹೊಸ ಬಟ್ಟೆ ಸಿಗಲ್ಲ, ಹಬ್ಬನ ಹೇಗೆ ಆಚರಿಸ್ತಾರೆ ಅಂತ ಯಾರೋ ಒಬ್ಬರು ಅಂದ್ಕೊಂಡಿರ್ತಾರೆ ನೋಡಿ, ಈಗ ನಮಗೆಲ್ಲ ಹೊಸ ಬಟ್ಟೆ ಸಿಕ್ಕಿದೆ ಅಂತ ಹೇಳಿ ಸ್ವಾತಿ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಹೊಸ ಬಟ್ಟೆನ ಹಾಕೊಂಡು ರೆಡಿ ಆಗ್ತಾರೆ. ಪ್ರೀತಿ ಪುಟ್ಟ ಅಲ್ಲೇ ಇರುವಂತಹ ಕುಮಾರ್ ಅವ್ರಿಗೆ ಹೇಳ್ತಾರೆ, ನೀವಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಥೇಟ್ ಹೀರೋ ಥರನೇ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಇನ್ನು ಕುಮಾರ್ ಹೇಳ್ತಾರೆ, ಈ ಮನೆಗೆ ಹೀರೋ ಅಂತ ಯಾರಿದ್ದಾರೆ, ಅದು ನಾನೇ ತಾನೇ ಅಂತಿದ್ದಾಗೇನೆ ಅಲ್ಲಿಗೆ ಮೇಘ ಮತ್ತು ಗೀತಾ ಅವರಿಬ್ಬರು ಕೂಡ ಬರ್ತಾರೆ. ಮೇಘ ಅವ್ರು ಹೇಳ್ತಾರೆ, ನಮ್ಮ ಅಕ್ಕನೂ ಏನೂ ಕಮ್ಮಿ ಇಲ್ಲ, ನಮ್ಮ ಅಕ್ಕನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಇನ್ನು ಅದೇ ಸಮಯದಲ್ಲಿ ಪದ್ಮ ಅವರು ಅಲ್ಲಿರುವಂತಹ ಬ್ಯಾಗ್ನ ಎತ್ಕೊಂಡು ಎಲ್ಲರಿಗೂ ಬಟ್ಟೆ ಕೊಟ್ಟು
ಕೊಟ್ಟಾಯಿತು, ನಮ್ಮ ಸ್ವಾತಿ ಬಟ್ಟೆ ಮಾತ್ರ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಂತಿದ್ದಾಗೇನೆ ಗೀತಾ ಅವರು ತುಂಬ ಸಿಟ್ಟು ಮಾಡಿಕೊಂಡು, ಅಮ್ಮ ಅವಳೇನು ನಮ್ಮ ಮನೆಯಿಂದ ಬಟ್ಟೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ, ಅವ್ರ ಮನೇಲಿ ಕೊಟ್ಟಿರೋ ಕಾಸ್ಟ್ಲಿ ಸೀರೆನೇ ಉಟ್ಕೊಂಡು ಅವಳು ಹಬ್ಬ ಆಚರಿಸಿರ್ತಾಳೆ, ಈ ಸೀರೆ ಏನು ಅವಳಿಗೆ ಬೇಕಾಗಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಈಚೆ ಎಲ್ಲಾದ್ರೂ ಹೋಗಿ ಆ ಸೀರೆನ ಬಿಸಾಕು ಅಂತಿದ್ದಾಗೆ ಅಜ್ಜಿ ಅವ್ರು ಸಿಟ್ಟು ಮಾಡ್ಕೊಂಡು, ಲೇಲೇಲೆ ಇವತ್ತು ಹಬ್ಬ ಒಳ್ಳೆ ಮಾತನ್ನಾದ್ರೂ ಹಾಡೆ. ಅಜ್ಜಿ ಮಾತಿಗೆ ಈ ಕಡೆ ಗೀತಾ ಅವರು, ಸರಿ ಆಯ್ತು ಏನಾದ್ರೂ ಮಾಡ್ಕೊಳ್ಳಿ, ಏ ಪ್ರೀತಿ ಪುಟ್ಟ, ಏ ಮೇಘ ಬನ್ನಿ ನಾನು ಅಡುಗೆ ಮಾಡಬೇಕು, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಹೋಗ್ತಾರೆ. ಇನ್ನು ಪದ್ಮ ಅವರು ಗೀತಾ ಕಡೆ ಪದ್ಮ ಅವರು ಆ ಬ್ಯಾಗ್ನ ಎತ್ಕೊಂಡು ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಕುಮಾರ್ ಅವ್ರನ್ನ ಕರೀತಾರೆ. ಕುಮಾರ್ ಅವರು ಹೋಗಿ ಅವ್ರ ಅತ್ತೆ ಹತ್ರ ನಿಂತ್ಕೊಂಡಾಗ ಪದ್ಮ ಅವ್ರು ಹೇಳ್ತಾರೆ, ನೋಡು ಈ ಸೀರೆನ ತೊಗೊಂಡೋಗು, ನೀನದು ಸ್ವಾತಿಗೆ ಕೊಟ್ಬಿಡು, ತವ್ರ ಮನೆ ಕಡೆಯಿಂದ ಸೀರೆ ಕೊಟ್ಟರೆ ಅವಳಿಗೂ ಪಾಪ ಖುಷಿ ಆಗುತ್ತೆ ಅಂತಿದ್ದಾಗೆ ಕುಮಾರ್ ಅವರು, ಅತ್ತೆ ಈ ಸೀರೆನ ನಾನು ಸ್ವಾತಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಈ ಸೀರೆನ ನಾನು ಸ್ವಾತಿ ಕೊಡಲ್ಲ, ಯಾಕೆ ಅಂತ ಅಂದರೆ ಗೀತನ ಮನಸ್ಸಿಗೆ ಇವತ್ತು ಹಬ್ಬದ ದಿನ ಬೇಜಾರು ಮಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಪದ್ಮ ಅವರು, ನೀನು ಹೇಳ್ತಾ ಇರೋದು ಸರಿಯಾಗಿದೆ, ಮಾತಿಗೆ ಬೆಲೆ ಕೊಡೋದು ನಿಜ, ಆದರೆ ನಮ್ಮ ಸ್ವಾತಿ ಮನಸ್ಸಿಗೆ ನೋವು ಮಾಡೋದು ಎಷ್ಟು ನಿಜ ನೀನೇ ಹೇಳು. ಅವರು ಗೀತಾ ಕೋಪದಲ್ಲಿ ಏನು ಮಾತಾಡ್ತೀನಿ ಅಂತ ಅವಳಿಗೆ ಅರ್ಥ ಆಗಲ್ಲ, ಆ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳಿದಾಗ ಕುಮಾರ್ ಅವರು, ಹೌದತ್ತೆ ಗೀತಾ ಕೋಪದಲ್ಲಿ ಏನು ಮಾತಾಡ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಆಗದಿರೋ ಥರ ಮಾತಾಡ್ತಿದ್ದಾಳೆ, ಆದರೆ ನಿಜ ಅವಳು ಸ್ವಾತಿ ಮನಸ್ಸಿಗೆ ನೋವು ಮಾಡ್ತಿದ್ದಾಳೆ, ನಾನು ಗಂಡ ಆಗಿ ಅವಳ ಮನಸ್ಸಿಗೆ ನೋವು ಮಾಡಬಾರ್ದು, ಅವಳ ಭಾವನೆಗಳಿಗೆ ಬೆಲೆ ಕೊಡಬೇಕು, ಅಲ್ಲದೆ ಅವಳ ಮನಸ್ಸಿಗೆ ನಾನು ನೋವು ಮಾಡಲ್ಲ ಅಂತ ಹೇಳಿ ಮಾತು ಕೊಟ್ಬಿಟ್ಟಿದ್ದೀನಿ ಅತ್ತೆ, ಹಾಗಾಗಿ ಈ ಒಂದು ಸೀರೆನ ಕೊಡೋದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಆ ಸಂದರ್ಭಕ್ಕೆ ಅಲ್ಲಿಗೆ ಅಜ್ಜಿನೂ ಕೂಡ ಬರ್ತಾರೆ. ಇನ್ನು ಅಜ್ಜಿ, ಕುಮಾರ ಇವತ್ತು ಈ ಸೀರೆನ ಸ್ವಾತಿ ಕೊಟ್ರೆ ತಪ್ಪೇನಾಗಲ್ಲ, ಹೋಗಿ ಕೊಟ್ಬಿಟ್ ಬಾ ಅಂತ ಹೇಳ್ತಾರೆ. ಪದ್ಮ ಅವರು, ಹೌದು ನಾವೆಲ್ಲ ಹಬ್ಬನ ಇಷ್ಟು ಖುಷಿಯಿಂದ ಆಚರಿಸ್ತಾ ಇದ್ದೀವಿ, ಅವಳಿಗೂ ಸಹ ಈ ಸೀರೆನ ಕೊಟ್ರೆ ಖುಷಿ ಆಗುತ್ತೆ, ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಕೊಟ್ಬಾರಪ್ಪ ಅಂತ ಹೇಳ್ತಾರೆ. ಕುಮಾರ್ ಅವರು, ಹೌದತ್ತೆ ನಾನು ಗೀತನ್ ಗಂಡನಾಗಿ ನಿಂತು ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ, ಹೊಸ ಹಳಗಿನಾಗಿ ನಾನು ಅವ್ರ ಥರನೇ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ವಾತಿಗೆ ಸೀರೆನ ಈಸ್ಕೊಂಡು ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ. ಅವರು ಈ ಕಡೆ ಸ್ವಾತಿ ಮನೆಗೆ ಬಂದ್ಬಿಟ್ಟು ಸ್ವಾತಿ ಸ್ವಾತಿ ಅಂತ ಕೂಗ್ತಾರೆ. ಅಜ್ಜಿ ತಾತ, ಓ ಕುಮಾರ ಬಂದ್ಯಾ ಬಾ, ಇನ್ನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಶುರುವಾಗುತ್ತೆ, ಮುಗಿಸ್ಕೊಂಡು ಹೋಗಿವಿ ಅಂತ ಹೇಳ್ತಾರೆ. ಇನ್ನು ಕುಮಾರ್ ಅವರು, ಇಲ್ಲ ಅಜ್ಜಿ ನಾನು ಸ್ವಾತಿಗೆ ತವ್ರ ಮನೆಯಿಂದ ಕೊಡಬೇಕಾಗಿರೋ ಸೀರೆನ ಕೊಡೋದಿಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ. ಇನ್ನು ಸ್ವಾತಿ ಅವರು ಸಹ ಬಂದು ನಿಂತ್ಕೋತಾರೆ. ಕುಮಾರ್ ಅವ್ರನ್ನ ನೋಡಿ, ಚೆನ್ನಾಗಿದ್ದೀರಾ ಬಾವ ಅಂದಾಗ ಕುಮಾರ್ ಅವರು, ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು, ತಗೋ ಸ್ವಾತಿ ನೀನು ತವ್ರ ಮನೆ ಕಡೆಯಿಂದ ನಿನಗೆ ಸೀರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇನ್ನು ಸೀರೆನ ತೆಗೆದಂತಹ ಸ್ವಾತಿ ಅವರು, ನನಗೆ ಗೊತ್ತಿತ್ತು ಬಾವ ನಮ್ಮ ಅಮ್ಮನ ಮನೆ ಕಡೆಯಿಂದ ನನಗೆ ಸೀರೆ ಬಂದೇ ಬರುತ್ತೆ ಅಂತ ಹೇಳಿ ಆ ಸೀರೆನ ತಗೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಆ ಒಂದು ಸಂದರ್ಭ ಕರೆಕ್ಟಾಗಿ ಅಲ್ಲಿಗೆ ವಂಶಿ ಅವ್ರ ಎಂಟ್ರಿ ಕೂಡ ಆಗುತ್ತೆ. ವಂಶಿ ಅವ್ರನ್ನ ನೋಡಿದಂತಹ ಕುಮಾರ್ ಅವರು, ವಂಶಿ ಅವರೇ ನಿಮಗೆ ಬಟ್ಟೆ ತಂದಿಲ್ಲ, ಆದರೆ ನೆಕ್ಸ್ಟ್ ಟೈಮು ಮನೆಯವ್ರಿಗೆ ಎಲ್ರಿಗೂ ಕೂಡ ಬಟ್ಟೆ ತರ್ತೀನಿ ಅಂತ ಹೇಳ್ತಾರೆ. ಇನ್ನು ವಂಶಿ ಅವರು, ಬೇಡ ಪರವಾಗಿಲ್ಲ ಅದ್ರ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಾರೆ. ಇನ್ನು ಕುಮಾರ್ ಅವರಿಗೆ ಸ್ವಾತಿ ಅವರು, ಬಾವ ಬನ್ನಿ ಪೂಜೆ ಶುರುವಾಗ್ತಿದೆ, ಪೂಜೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದಾಗ ಇನ್ನು ಈ ಕಡೆ ಕುಮಾರ್ ಅವರು, ಇಲ್ಲ ಸ್ವಾತಿ ಅಂತ ಹೇಳ್ತಾರೆ. ತಾತ ಅವರು ಕೂಡ ಇದೇ ಒಂದು ಮಾತನ್ನ ಹೇಳ್ತಾರೆ, ಪೂಜೆ ಮುಗಿಸ್ಕೊಂಡು ಹೋಗು ಅಂತ. ಆದರೆ ಕುಮಾರ್ ಅವರು, ಇಲ್ಲ ಮನೇಲಿ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಕುಮಾರ್ ಅವರು ಹೇಳೋ ಮಾತಿಗೆ ತಾತ ಹೇಳ್ತಾರೆ, ಇಲ್ಲ ಇನ್ನೇನು ಪೂಜೆ ಶುರುವಾಗುತ್ತೆ, ನೀನು ಪೂಜೆ ಮುಗಿಸ್ಕೊಂಡೇ ಹೋಗಬೇಕು ಅಂತ. ಅಜ್ಜಿ ಅವರು, ಹೌದು ನೀನು ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗಬೇಕು, ಅದು ಸ್ವಾತಿ ಮನೆಯವ್ರನ್ನ ಹಾಗೆ ಕಳ್ಸೋದಕ್ಕಾಗುತ್ತಾ, ಊಟ ಮುಗಿಸ್ಕೊಂಡೇ ಹೋಗ್ಬೇಕು ನೀನು ಅಂತ ಹೇಳ್ತಿದ್ದಾಗೆ ಕುಮಾರ್ ಅವರು, ಇಲ್ಲ ಅಜ್ಜಿ ಅಂತ ಹೇಳಬೇಕಾದ್ರೆ ವಂಶಿ ಅವರು, ಆಮೇಲೆ ನೀವು ಮನೆಗೆ ಹೋಗಿ ಏನೋ ಒಂದು ಹೇಳಿದ್ರೆ ಮ್ಯಾನೇಜ್ ಆಗುತ್ತೆ, ಈಗ ಅಜ್ಜಿ ತಾತ ಅಷ್ಟೊಂದು ಫೋರ್ಸ್ ಮಾಡ್ತಿದ್ದಾರಲ್ಲ, ನೀವು ಇಲ್ಲಿದ್ದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾರೆ. ಇನ್ನು ಸ್ವಾತಿ ಅವರು ಕೂಡ, ಹೌದು ಬಾವ ಸ್ವಾತಿ ಅವರು, ನಾನು ಗೀತಕ್ಕನ ಹತ್ರ ಮಾತಾಡ್ತೀನಿ, ನೀವು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಲೇಬೇಕು ಬಾವ ಬನ್ನಿ ಅಂತೇಳಿ ಕೈ ಹಿಡ್ಕೊಂಡಾಗ ಈ ಕಡೆ ಕುಮಾರ್ ಅವರು ಮನಸಲ್ಲೇ ಬೇಜಾರು ಮಾಡ್ಕೋತಾರೆ. ಅಯ್ಯೋ ಗೀತನ್ಗೆ ಈ ವಿಚಾರ ಏನಾದರೂ ಗೊತ್ತಾದರೆ ಅವಳು ಬೇಜಾರು ಮಾಡ್ಕೋತಾಳೆ, ಅವಳನ್ನ ಹೇಗೆ ಸಮಾಧಾನ ಮಾಡೋದು, ಇವ್ರು ಎಷ್ಟು ಹೇಳಿದ್ರು ಬಿಡ್ತಾನೆ ಇಲ್ಲ. ಇನ್ನು ಸ್ವಾತಿ ಅವರು, ಬಾವ ಏನು ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅಂತ ಹೇಳಿ ಮತ್ತೆ ಕೈ ಹಿಡ್ಕೊಂಡು ಕರೆಯುವಂತಹ ಪ್ರಯತ್ನ ಮಾಡ್ತಾರೆ. ಸ್ವಾತಿ ಅವರು, ಬನ್ನಿ ಬಾವ ಬನ್ನಿ ಅಂತ ಹೇಳಿ ಅವ್ರ ಬಾವನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸ್ವಾತಿ ಅವ್ರ ಮನೆಯಲ್ಲಿ ಅಂದರೆ ಗೀತಾ ಅವ್ರ ಮನೆಯಲ್ಲಿ ಫುಲ್ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇರುತ್ತೆ, ತೋರಣ ಕಟ್ತಾ ಇರ್ತಾರೆ, ಬೇವು ಬೆಲ್ಲೆನ ಪ್ಲೇಟ್ಗೆ ಹಾಕೋತಾ ಇರ್ತಾರೆ, ಸೇರ್ಕೊಂಡು ಒಂದೊಂದು ಕೆಲಸನ ಹಂಚ್ಕೊಂಡು ಆ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ ಫುಲ್ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತಾರೆ. ಈ ಕಡೆ ಅಜ್ಜಿ ಅವರು ಹೇಳ್ತಾರೆ, ಏ ಪದ್ಮ ಸ್ವಾತಿ ಮನೆಗೆ ಕುಮಾರನ್ ಕಳಿಸಿ ತಪ್ಪು ಮಾಡಿಬಿಟ್ವಿ ಅಂತ ಅನ್ಸುತ್ತೆ ಕಣೆ, ಗೀತನ್ ಗೊತ್ತಾದರೆ ಇವತ್ತು ಸುಮ್ಮನೆ ಇದಾಗುತ್ತೆ ಅಂತ ಹೇಳಿದಾಗ ಇನ್ನು ಈ ಕಡೆ ಪದ್ಮ ಅವರು, ಹೋಗ್ಲಿ ಬಿಡಿ ಪರವಾಗಿಲ್ಲ ಅತ್ತೆ, ಏನಾದರೂ ಹೇಳೋಣ, ಸ್ವಾತಿ ಮನೆಗೆ ಹೋಗಿದೆ ಒಂದೆರಡು ಮಾತಾಡ್ಕೊಂಡು ಸ್ವಲ್ಪ ಸಮಯನ ಕಳ್ಕೊಂಡು ಬರ್ತಾನೆ ಅಂತಿದ್ದಾಗೇ ಗೀತಾ ಅವ್ರಿಗೆ ಈ ಒಂದು ಮಾತು ಕಿವಿ ಮೇಲೆ ಬಿದ್ದು ತುಂಬ ಸಿಟ್ಟು ಮಾಡ್ಕೊಂಡು, ಅಮ್ಮ ಅಜ್ಜಿ ನನ್ನ ಗಂಡನ್ನ ಸೀರೆ ತವ್ರ ಮನೆಗೆ ಸೀರೆ ಕೊಟ್ಟು ಕಳ್ಸೋದಕ್ಕೆ ಆ ಸ್ವಾತಿ ಮನೆಗೆ ಕಳಿಸಿದ್ದೀರಾ, ನಿಮ್ಗೆ ಅಷ್ಟೊಂದು ಅಕ್ಕರೆ ಇದ್ದಿದ್ರೆ ನೀವೇ ಹೋಗಿ ಕೊಡ್ಬೋದಿತ್ತಲ್ಲ, ಮಾವನ್ನ ಯಾಕೆ ಕಳಿಸಿದ್ರಿ,
ಗೀತಾ ಅವ್ರು ರೇಗಾಡ್ತಾ ಇರೋದನ್ನ ನೋಡ್ಬಿಟ್ಟು ಈ ಕಡೆ ಮೇಘ ಅವರು ಅಕ್ಕ ನೀನೇನೋ ಅನ್ಕೊಂಡಿಲ್ಲ ಅಂದರೆ ನಾನು ಹೋಗಿ ಬಾವನ್ ಕರ್ಕೊಂಬರಲ್ಲ ಅಂತ ಹೇಳ್ತಾರೆ. ಇನ್ನು ಗೀತಾ ಅವರು ಸರಿ ಆಯಿತು ಹೋಗು, ನೀನು ಕೂಡ ಹೋಗಿ ಅಲ್ಲೇ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಜೊತೆ ಸೇರಿಕೊಂಡು ಸರಿಯಲ್ಲ ನೋಡು ಅಂತ ಹೇಳ್ತಾರೆ. ಇನ್ನು ಖುಷಿಯಿಂದ ಮೇಘ ಅವರು ನಿತಿನ್ ನೋಡ್ಬೋದು ಅನ್ನೋ ಒಂದು ಆಸೆಯಲ್ಲಿ ಸರಿ ಅಕ್ಕ ಅಂತ ಹೇಳ್ತಾರೆ. ಇನ್ನು ಪ್ರೀತಿ ಪುಟ್ಟನು ಕೂಡ ಮೇಘ ಅವ್ರ ಕೈ ಹಿಡ್ಕೊಂಡು ಅಕ್ಕ ನಿನ್ನ ಜೊತೆ ಬರ್ತೀನಿ ಪ್ಲೀಸ್ ಅಂತ ಗೀತಾ ಮತ್ತೆ ಕೋಪ ಮಾಡ್ಕೊಂಡು ಏಯ್ ನೀನ್ ಯಾಕೆ ಅವಳು ಒಬ್ಳೆ ಹೋದ್ರೆ ಸಾಕಾಗಲ್ವಾ. ಪ್ರೀತಿ ಪುಟ್ಟ ಅವರು ಅವ್ರ ಅಕ್ಕನ ಮಾತಿಗೆ ಕಿವಿ ಕೊಡದೆ ಅವ್ರ ಅಮ್ಮನ ಹತ್ರ ಬಂದು ಅಮ್ಮ ಪ್ಲೀಸ್ ಅಮ್ಮ ನಾನು ಮೇಘ ಅಕ್ಕನ ಜೊತೆ ಹೋಗಿ ಸ್ವಾತಿ ಅಕ್ಕನಿಗೆ ಯುಗಾದಿ ವಿಶಸ್ನ ತಿಳಿಸ್ಬಿಟ್ಟು ಬರ್ತೀನಿ ಪ್ಲೀಸ್ ಅಮ್ಮ ಅಂತ ಹೇಳಿ ಕೇಳ್ತಾರೆ. ಅಜ್ಜಿ ಅವರು ಏಯ್ ಪುಟ್ಟಿ ಯಾಕೆ ಅಷ್ಟೊಂದು ಬೇಡ್ಕೋತಾ ಇದೆಯಾ ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ ಈ ಕಡೆ ಗೀತಾ ಅವರು ಮತ್ತೆ ಸಿಟ್ಟು ಮಾಡಿಕೊಂಡು ಅಜ್ಜಿ ಮಾವನೊಬ್ರು ಕರ್ಕೊಂಬರೋದಕ್ಕೆ ಇಡೀ ಮನೆಯವರೇ ಹೋಗ್ಬೇಕಂತ ಹೇಳಿ ತಿರ್ಗಾ ಸಿಟ್ಟು ಮಾಡಿಕೊಂಡು ಕೋಪದಲ್ಲಿ ಮಾತಾಡ್ತಾರೆ. ಅಜ್ಜಿ ಅವರು ಹೇಯ್ ನೀನೇನೇ ಕಿರಿಕಿರಿ ಮಾಡ್ತಾ ಇದೆಯಾ, ಹಬ್ಬದ ದಿನ ಕಿರಿಕಿರಿ ಮಾಡಿದ್ರೆ ಇಡೀ ವರ್ಷನೂ ಕಿರಿಕಿರಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಗೀತಾ ಮಾತಿಗೆ ಈ ಕಡೆ ಮೇಘ ಮತ್ತು ಸ್ವಾತಿ ಪುಟ ಹಾಗೆ ಪ್ರೀತಿ ಪುಟ ಹಾಗೆ ನಿಂತಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಏಯ್ ನೀವಿಬ್ರು ಇನ್ನೂ ಯಾಕೆ ಇಲ್ಲಿ ನಿಂತಿದ್ದೀರಾ, ಹೋಗಿ ಬೇಗ ಮಾವನ್ ಕರ್ಕೊಂಬನ್ನಿ ಅಂತೇಳಿ ಸಿಟ್ಟು ಮಾಡಿಕೊಂಡು ಗೀತಾ ಅವರು ಕಿಚನ್ ಕಡೆ ಹೋಗ್ತಾರೆ. ಇನ್ನು ಪ್ರೀತಿ ಪುಟ ಬಂದ್ಬಿಟ್ಟು ಮೇಘ ಅಕ್ಕ ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆ ಡೆಕೋರೇಷನ್ ಎಲ್ಲ ಅಂದಾಗ ಮೇಘನು ಕೂಡ ಹೌದು ಕಣೆ ಪ್ರೀತಿ ಅಂತ ಹೇಳ್ತಾರೆ. ಸ್ವಾತಿ ಅಕ್ಕ ಅಂತ ಕೂಗಿದಾಗ ಸ್ವಾತಿ ಅವರು ಬಂದು ಪ್ರೀತಿ ಪುಟ ಮೇಘ ಅಂತ ಹೇಳಿ ವಿಶ್ ಮಾಡ್ತಾರೆ. ಇನ್ನು ಪ್ರೀತಿ ಪುಟ್ಟನ ಡ್ರೆಸ್ ನೋಡಿ ಕಮೆಂಟ್ ಮಾಡ್ತಾರೆ ಸ್ವಾತಿ ಅವರು. ಇನ್ನು ಸ್ವಾತಿ ಡ್ರೆಸ್ ನೋಡಿ ಈ ಕಡೆ ಅಕ್ಕ ತಂಗಿರು ಕೂಡ ಕಮೆಂಟ್ ಮಾಡ್ತಾರೆ. ಇನ್ನು ಅಕ್ಕ ಗೀತಕ್ಕ ಬಾಬುನ ಕರೀತಾ ಇದ್ದಾಳೆ, ನಾವು ಬಂದಿರೋ ಉದ್ದೇಶ ನನಗೆ ಗೊತ್ತಾಗಲಿಲ್ವ ಅಂತಿದ್ದಾಗೆ ಕುಮಾರ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ಕುಮಾರ್ ಅವರು ಹೌದು ಸ್ವಾತಿ ಅಲ್ಲಿ ಹೋಗಲಿಲ್ಲ ಅಂದರೆ ಸುಮ್ಮನೆ ತೊಂದರೆ ಆಗುತ್ತೆ, ಗೀತನ ಬುದ್ಧಿ ನಿನಗೆ ಗೊತ್ತಲ್ವ ನಾವು ಹೋಗ್ತೀವಿ ಅಂತಿದ್ದಾಗೆ ಈ ಕಡೆ ಸ್ವಾತಿ ಅವರು ಹೇಳ್ತಾರೆ ಇಲ್ಲ ಇವತ್ತು ನಾನೇ ಒಬ್ಬಟ್ಟು ಮಾಡಿದ್ದೀನಿ, ನೀವೆಲ್ಲ ನಾನು ಮಾಡಿರುವಂತಹ ಒಬ್ಬಟ್ಟನ್ನ ತಿನ್ಕೊಂಡು ನಾನೇ ಪೂಜೆಗೆ ಅಲಂಕಾರನೂ ಸಹ ಮಾಡಿದ್ದೀನಿ, ಪೂಜೆ ಮುಗಿಸ್ಕೊಂಡು ಹೋಗಬೇಕು, ಅದೇನಾಗುತ್ತೋ ಆಗಲಿ ಗೀತಕ್ಕ ಈ ಮನೆಗೆ ಬರಬೇಕು, ಆ ರೀತಿ ನಾನು ಮರೆಯೋಕ್ಕೆ ಅಂತ ಹೋದವರು ಇವರು ಕೂಡ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ, ಬರಲಿ ನನ್ನ ಕೈಗೆ ಸಿಗಲಿ ಮಾಡ್ತೀನಿ ಅವ್ರಿಗೆ ಅಂತ ಸಿಟ್ಟಲ್ಲಿ ಮಾತಾಡ್ತಾ ಇರ್ತಾರೆ. ಪದ್ಮ ಅವರು ಗೀತಾ ಯಾಕೆ ಹಬ್ಬದ ದಿನ ಈ ರೀತಿ ಸಿಟ್ಟು ಮಾಡ್ಕೋತೀಯ, ಕೋಪ ಮಾಡ್ಕೊಂಬೇಡ ಕಣೆ, ಏನೋ ಭವಾನಿ ಅವರು ಮತ್ತು ತಾತ ಅವರು ಮಾತಾಡ್ಸ್ಕೊಂಡು ಕೂತಿರ್ಬೇಕು ಅದಕ್ಕೆ ಇವರು ಮಾತಾಡ್ತಾ ಕೂತಿದ್ದಾರೆ ಅಂತಿದ್ದಾಗೆ ಗೀತಾ ಅವರು ಅವ್ರಿಗಂತೂ ಮಾಡೋ ಕೆಲಸ ಎಲ್ಲ ಮಾತಾಡ್ಕೊಂಡು ಕೂರಿಸ್ಕೊಂಡಿರ್ತಾರೆ, ಆದರೆ ಇವ್ರಿಗಾದ್ರೂ ಬರಬೇಕು ಅನ್ನೋ ಜ್ಞಾನ ಇರಲ್ವಾ ಅಂತಿದ್ದಾಗ ಅಜ್ಜಿ ಅವರು ಎದ್ದು ಅವ್ರು ಬರಲಿಲ್ಲ ನಾನೇ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಇನ್ನು ಗೀತಾ ಅವರು ಅಜ್ಜಿ ತಡೆಯೋ ಪ್ರಯತ್ನ ಮಾಡಿದ್ರು ನಾನು ಅಜ್ಜಿ ಅವ್ರನ್ನ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಈ ಕಡೆ ವಂಶಿ ಅವ್ರ ಮನೆ ಕಡೆ ಬರ್ತಾರೆ. ಸಮಯ ಆದಂತೆ ಈ ಕಡೆ ಅಜ್ಜಿನೂ ಕೂಡ ಬರೋದಿಲ್ಲ. ಅದನ್ನು ನೋಡಿದಂಥ ಪದ್ಮ ಅವರು ಗೀತಾ ನಾನೇ ಹೋಗಿ ಇವ್ರು ಬರೋ ಹಂಗೆ ಕಾಣ್ತಿಲ್ಲ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಇನ್ನು ಗೀತಾ ಅವರು ಹೌದಮ್ಮ ಬೇಗ ಹೋಗಿ ಕರ್ಕೊಂಬ, ಇಲ್ಲಿ ನಾವು ಹಬ್ಬ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರು ಇವ್ರು ಹೋಗಿ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾರೆ. ಪದ್ಮ ಅವ್ರ ಮಾತಿಗೆ ಈ ಕಡೆ ಗೀತಾ ಅವರು ಅಮ್ಮ ನೀನು ಕೂಡ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ಬೇಡ ಅಂತ ಹೇಳ್ತಾರೆ. ಇಂದನೇ ಎಲ್ಲರನ್ನೂ ಕರೆದು ಬೇಗ ವಾಪಸ್ ಕರ್ಕೊಂಬಂದ್ಬಿಡು ನಾನು ಕಾಯ್ತಾ ಇರ್ತೀನಿ. ಅವರು ಆಯ್ತಮ್ಮ ನೀನು ಹೇಳ್ದಂಗೆ ಮಾಡ್ತೀನಿ ಕರ್ಕೊಂಬಂದ್ಬಿಡ್ತೀನಿ ಅಂತ ಅವರು ಕೂಡ ಗೀತಾ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಈ ಕಡೆ ಸ್ವಾತಿ ಮತ್ತೆ ವಂಶಿ ಅವ್ರ ಮನೆ ಕಡೆ ಬರ್ತಾರೆ. ಯಾರು ಕೂಡ ಮನೆಗೆ ವಾಪಸ್ ಬರೋದೇ ಇಲ್ಲ, ಕಾಯ್ದು ಸ್ವಾತಿ ಅವ್ರ ಮನೆಗೆ ಹೋದವರು ವಾಪಸ್ ಬರಲಿಲ್ಲ ಅನ್ನೋ ಚಿಂತೆಯಲ್ಲಿ ಗೀತಾ ಅವರು ಸ್ವಾತಿ ಮನೇಲಿ ಏನಾದ್ರು ತೊಂದರೆ ಆಗಿರ್ಬೋದಾ, ಹೋಗಿರೋರು ಒಬ್ರು ಕೂಡ ವಾಪಸ್ ಬರಲೇ ಇಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತಾರೆ. ಇಲ್ಲಿ ಕಾಯ್ತಾ ಕೂತ್ಕೊಳ್ಳೋದಕ್ಕಿಂತ ನಾನೇ ಹೋಗಿ ಅಲ್ಲಿ ನೋಡ್ಕೊಂಡ್ ಬರ್ತೀನಿ ಅಂತ ಗೀತಾ ಅವರು ಕೂಡ ಸ್ವಾತಿ ಅವ್ರ ಮನೆ ಕಡೆ ಬರ್ತಾರೆ. ಸ್ವಾತಿ ಅವರು ಈ ಕಡೆ ಸ್ವಾತಿ ಮನೆಯವರು ಮತ್ತೆ ಸ್ವಾತಿ ತಾಯಿ ಮನೆಯವರು ಎಲ್ಲರನ್ನೂ ಸಹ ಪೂಜೆಗೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸ್ವಾತಿ ಮನೆಗೆ ಗೀತಾ ಅವ್ರ ಎಂಟ್ರಿ ಕೂಡ ಆಗುತ್ತೆ. ಗೀತಾ ಅವರು ದೊಡ್ಡ ವಯಸ್ಸಲ್ಲಿ ಮಾವ ಅಂತ ಕೂಗಿದಾಗ ಈ ಕಡೆ ಪೂಜೆ ಮಾಡ್ತಿರೋರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇನ್ನು ಈ ಕಡೆ ಸ್ವಾತಿ ಅವರು ಪೂಜೆ ನಿಲ್ಲಿಸಿ ನೋಡೋದಕ್ಕೆ ಅಂತ ಬರಬೇಕಾದ್ರೆ ಅಜ್ಜಿ ಅವರು ಸ್ವಾತಿ ನೀನು ಪೂಜೆ ನಿಲ್ಲಿಸ್ಬಿಡ ನಾನು ನೋಡ್ಕೊಂಬರ್ತೀನಿ ಅಂತ ಅಜ್ಜಿ ಬರ್ತಾರೆ. ಗೀತಾ ಅವರ ನೋಡಿದಂಥ ಅಜ್ಜಿ ಅವರು ಗೀತಾ ಒಳ್ಳೆ ಸಮಯಕ್ಕೆ ಬಂದೆ ಬಾ ಪೂಜೆ ನಡೀತಾ ಇದೆ, ನಿಮ್ಮ ಮನೆಯವರೆಲ್ಲರೂ ಕೂಡ ಇಲ್ಲಿದ್ದಾರೆ ಅಂತೇಳಿ ಗೀತಾ ಅವ್ರನ್ನ ಸಮಾಧಾನ ಮಾಡಿ ಪೂಜೆ ಹಾಲಿಗೆ ಕರ್ಕೊಂಡು ಹೋಗ್ತಾರೆ. ಪೂಜೆ ಹಾಲ್ಗೆ ಹೋದಂತಹ ಗೀತಾ ಅವರು ತಮ್ಮ ಮನೆಯವ್ರನ್ನೆಲ್ಲ ನೋಡಿ ತುಂಬ ಸಿಟ್ಟು ಮಾಡಿಕೊಂಡು ಒಂದು ರೀತಿ ಸನ್ನೆ ಮಾಡ್ತಾ ಇರ್ತಾರೆ. ಇನ್ನು ಸ್ವಾತಿ ಅವರು ವಂಶಿ ಮುಖನ ನೋಡ್ತಾರೆ, ವಂಶಿ ಅವರು ಸ್ವಾತಿ ಮುಖನ ನೋಡ್ತಾರೆ. ಇನ್ನು ಪೂಜೆ ಆದಮೇಲೆ ಎಲ್ರಿಗೂ ಸಹ ಹೂ ಮತ್ತು ಅಕ್ಷತೆನ ಸ್ವಾತಿ ಅವ್ರು ಕೊಡ್ತಾರೆ, ಎಲ್ಲರೂ ಕೂಡ ತಗೋತಾರೆ. ದೇವರಿಗೆ ಎಲ್ಲ ಹಾಕಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೋತಾರೆ. ಅವರು ಸ್ವಾತಿಗೆ ಬೇವು ಬೆಲ್ಲ ಕೊಡ್ರಮ್ಮ ಎಲ್ಲರಿಗೂ ಅಂತ ಹೇಳ್ತಾರೆ. ಇನ್ನು ಎಲ್ರಿಗೂ ಕೂಡ ಸ್ವಾತಿ ಅವರು ಬೇವು ಬೆಲ್ಲನ ಹಂಚ್ತಾರೆ. ಎಲ್ಲರೂ ಬೇವು ಬೆಲ್ಲ ತಗೋತಾರೆ. ಪ್ರೀತಿ ಪುಟ್ಟ ಮಾತ್ರ ಅಕ್ಕ ನಾನು ಬೆಲ್ಲ ಮಾತ್ರ ತಗೋತೀನಿ, ಬೇವು ತುಂಬಾ ಕಹಿ ಇರುತ್ತೆ ಅಂತ ಹೇಳಿದಾಗ ಸ್ವಾತಿ ಅವರು ಬುದ್ಧಿ ಹೇಳ್ತಾರೆ ತನ್ನ ತಂಗಿಗೆ, ಜೀವನದಲ್ಲಿ ಕಷ್ಟ ಸುಖ ಎರಡು ಸಮನಾಗಿರುತ್ತೆ, ಹಾಗಾಗಿ ನೀನು ಎರಡನ್ನೂ ಕೂಡ ಸಮನಾಗಿ ತಗೊಬೇಕು, ಹಾಗೆ ಹೇಳ್ಬಾರ್ದು ತಗೋ ಪುಟ್ಟ ಅಂತ ಹೇಳಿ ಬೇವು ಬೆಲ್ಲ ಎರಡನ್ನೂ ಸಹ ಕೊಡ್ತಾರೆ. ಈ ಕಡೆ ಸ್ವಾತಿ ಅವರು ವಂಶಿ ಹತ್ರ ಬಂದ್ಬಿಟ್ಟು ಬೇವನ್ನ ನೀವು ತಗೊಂಡೇ ಇಲ್ಲ, ಎಲ್ರಿಗೂ ಸಹ ವಿಶ್ ಮಾಡಿದೆ, ನಾನು ನಿಮಗೆ ವಿಶ್ ಮಾಡಿಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಬೇವನ್ನ ಕೊಡ್ತಾರೆ. ಇನ್ನು ಈ ಕಡೆ ವಂಶಿ ಅವರು ನಾನು ತಗೊಂಡೆ ಅಂತ ಹೇಳಿದಾಗ ಸ್ವಾತಿ ಅವರು ನೀವು ಬೆಲ್ಲ ಮಾತ್ರ ತೊಗೊಂಡ್ರಿ, ನೀವು ಬೇವನ್ನು ತಗೋಬೇಕು ತಗೊಳ್ಳಿ ಅಂತ ಹೇಳಿದಾಗ ಈ ಕಡೆ ವಂಶಿ ಅವರು ಎಲ್ಲರೂ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಎಲ್ಲ ಬೇವುಗಳನ್ನ ತಗೊಂಡು ನಿನ್ನ ಬೈಕ್ ತುರ್ಕ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಈ ಕಡೆ ಸ್ವಾತಿ ಅವರು ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಕೂಡ ಕೊಡ್ತಾರೆ. ಪದ್ಮ ಅವರು ಗೀತಾ, ಮೇಘ,
ಸ್ವಾತಿ ಹೋಗಿ ದೊಡ್ಡವರಿಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಮೇಘ ಮತ್ತು ಮೇಘ ಪ್ರೀತಿ ಪುಟ ಮತ್ತು ಗೀತಾ ಅವರು ಹೋಗಿ ಅಜ್ಜಿ ತಾತನಿಗೆ ಆಶೀರ್ವಾದ ತಗೋತಾರೆ. ತಾತ ಅಜ್ಜಿಯವರು ಪದ್ಮನ್ಗೆ ಹೇಳ್ತಾರೆ, ಪದ್ಮ ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರನ ಹೇಳ್ಕೊಟ್ಟಿದ್ದೀರಿ ಅಂತ. ತಾತ ಅವರು ಹೇಳ್ತಾರೆ, ನಿಮ್ಮ ಮನೆ ಎಂಥ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಿ ಅಂತ ಸ್ವಾತಿ ನೋಡಿದ್ರೇ ಗೊತ್ತಾಗುತ್ತೆ. ಅವಳು ಈ ಮನೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಗೊತ್ತಾ. ಅವಳು ಬಂದು ಸ್ವಲ್ಪ ದಿನ ಆಗಿದೆ ಅಂತ ಯಾರಿಗೂ ಕೂಡ ಅನ್ನಿಸ್ತಾನೆ ಇಲ್ಲ. ರಾಧಿಕಾ ಅವರು ರಾಗಿಣಿ ನೀನು ಆಶೀರ್ವಾದ ತಗೋ ಅಂತ ಹೇಳಿದಾಗ ರಾಗಿಣಿಯವರು ಅತ್ತೆ ನಾನು ಇವಾಗ ಅವ್ರ ಕಾಲಿಗೆ ಬಿದ್ರೂ ಅವರು ಆಶೀರ್ವಾದನ ಮಾಡಲ್ಲ ಬಿಡಿ ಅಂತ ಹೇಳ್ತಾರೆ. ಕೂಡ ಕಣ್ಣಿಗೆ ಕಾಣ್ತಾ ಇರೋದು ಸ್ವಾತಿ ಒಬ್ಳೆ ಅಲ್ವಾ, ಅವಳನ್ನ ಹೊಗಳಿ ಅವಳನ್ನ ಅಟ್ಟೆಗೆ ಏರಿಸ್ತಾ ಇದ್ದೀರಾ, ನನ್ನ ಕಿವಿಲಿ ರಕ್ತ ಬರೋದು ಒಂದೇ ಬಾಕಿ ಅಂತ ಅಂದಾಗ ರಾಧಿಕಾ ಅವ್ರು ಹೇಳ್ತಾರೆ ಕೂಡ ಇರಿಟೇಟ್ ಆಗ್ತಾ ಇದೆ, ಆದ್ರೆ ಏನ್ ಮಾಡೋದು ಸಹಿಸ್ಕೊಂಡ್ಲೇಬೇಕು ಅಂತಾರೆ. ಇನ್ನು ವಂಶಿ ಅವರು ಅಲ್ಲೇ ಇರೋಂತಹ ನಿತಿನ್ಗೆ ಇನ್ನು ಬೇವು ಬೆಲ್ಲ ತಿಂದೇ ಇಲ್ಲ ಅಲ್ವೇನೋ ಅಂತಿದ್ದಾಗಿ ನಿತಿನ್ ಅವರು ಇಲ್ಲ ಕಣೋ ನಾನು ಅವಾಗಲೇ ತಿಂದೆ ಅಂತ ಹೇಳ್ತಾರೆ. ಇನ್ನು ವಂಶಿ ಅವರು ನಾನು ನೋಡ್ಲಿಲ್ಲ ಅಂತ ಹೇಳಿ ಬೇವು ಬೆಲ್ಲನ ತಗೊಂಡ್ಬಂದು ನಿತಿನ್ಗೆ ತಿನ್ಸೋ ಪ್ರಯತ್ನ ಮಾಡ್ತಾರೆ. ಈ ಕಡೆ ನಿತಿನ್ ಅವ್ರಿಗೆ ವಂಶಿ ಅವರು ಬೇವು ಬೆಲ್ಲ ತಿನ್ಸೋದಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ. ಇನ್ನು ಅಜ್ಜಿ ತಾತ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತ. ಮೇಘ ಅವರು ನೀವು ಬೇಕಿದ್ರೆ ಊಟ ಮಾಡ್ಕೊಂಬನ್ನಿ, ಮಾಡಲಿರೋ ಊಟ ನನ್ನನ್ನು ಕಾಯ್ಕೊಂಡಿದ್ದೆ, ನಾನು ಹೋಗಿ ಅಲ್ಲೇ ತಿಂತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಗೀತಾ ಅವರು ಸಿಟ್ಟು ಮಾಡ್ಕೊಂಡು ಹೋಗಿದ್ರು ನೋಡಿ ಅಜ್ಜಿ ಅವರು ಸ್ವಾತಿಗೆ ಹೇಳ್ತಾರೆ, ಸ್ವಾತಿ ನೀನೇನು ಬೇಜಾರು ಮಾಡ್ಕೊಬೇಡ, ಅವಳು ಯಾವಾಗಲೂ ಹಾಗೇನೆ, ಆದರೆ ಅವಳು ಹಾಗೆ ಆಡ್ಬೋದು, ಮನಸ್ಸಲ್ಲಿ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ ಬಿಟ್ಬಿಡು ಅಂತ ಹೇಳ್ತಾರೆ. ಇನ್ನು ಅಲ್ಲೇ ಇರೋಂತಹ ಭವಾನಿ ಅಜ್ಜಿ ಹೇಳ್ತಾರೆ, ಅಕ್ಕ ತಂಗಿರು ಅಂತ ಅಂದಮೇಲೆ ಜಗಳ ಎಲ್ಲ ಸರ್ವೇ ಸಾಮಾನ್ಯ ಅಲ್ವಾ, ಬನ್ನಿ ನೀವೇನು ಬೇಜಾರು ಮಾಡ್ಕೊಂಬೇಡಿ ಊಟ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸ್ವಾತಿ ಮನೇಲೆ ಊಟಕ್ಕೆ ಹೋಗ್ತಾರೆ. ಅಲ್ಲೇ ನಿಂತ್ಕೊಂಡು ಪದ್ಮ ಮತ್ತೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯ ಪ್ರೊಮೋ ವಿಡಿಯೋ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ನಾನು ಇವಳು ಮಾಡಿರೋ ಕಜ್ಜಾಯನ ತಿನ್ಬೇಕಾ? ಸಾಧ್ಯನೇ ಇಲ್ಲ. ತಾನು ಒಳ್ಳೆಯವಳು ಅಂತ ತೋರ್ಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಕಾಯ್ತಾ ಇರ್ತಾಳೆ. ನಾಳೆ ಬೆಳಿಗ್ಗೆ ಯಾರ್ಯಾರಿಗೆ ಏನೇನ್ ಕಾದಿದ್ಯೋ ಏನೋ, ಇವತ್ತಲ್ಲ ನಾಳೆ ನಾನ್ ಮಾಡಿದ್ ನಿಮ್ ಒಳ್ಳೇದಕ್ಕೆ ಅಂತ ನಿಮಗ್ ಗೊತ್ತಾಗತ್ತೆ. ಆದ್ರೆ ಅಷ್ಟ್ರಲ್ಲಿ ನಾನ್ ನಿಮ್ ಜೊತೆ ಇರಲ್ಲ ಅಷ್ಟೇ. ಇನ್ನೇನ್ 2 ತಿಂಗಳು ಆಮೇಲೆ ನಾನು ಹೊರಟೋಗ್ತೀನಿ. ಇನ್ ಯಾವ ಹಬ್ಬಕ್ಕೂ ನಾನು ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.